ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿರೋ ಮಹಿಳೆಯ ಬುರುಡೆ ಅಂತ ಕೋರ್ಟ್ಗೆ ಚಿನ್ನಯ್ಯ ನೀಡಿದ್ದು ಪುರುಷನ ತಲೆಬುರುಡೆ ಅನ್ನೋದು ಎಫ್ಎಸ್ಎಲ್ ತನಿಖೆಯಲ್ಲಿ ರಿವೀಲ್ ಆಗಿದೆ. ಇತ್ತ 29ರಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳ್ತಿದ್ದ ಸುಜಾತ ಇವತ್ತೇ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ರು. ಮತ್ತೊಂದು ಕಡೆ ಈ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ. ಕೋರ್ಟ್ಗೆ ಬುರುಡೆ ತಂದು ಧರ್ಮಸ್ಥಳ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಶವ ಹೂತಿದ್ದೇನೆಂದು ಚಿನ್ನಯ್ಯ ಹೇಳಿದ್ದ. ಅತ್ಯಾಚಾರ ಮಾಡಿ ಹೂತಿದ್ದ ಬುರುಡೆ ಇದು ಎಂದು ಕೊಟ್ಟಿದ್ದ. ಆದರೆ ಇದೇ ಬುರುಡೆಯ ಎಫ್ಎಸ್ಎಲ್ ಪ್ರಾಥಮಿಕ ವರದಿ ಟಿವಿ9ಗೆ ಲಭ್ಯವಾಗಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಪುರುಷನದ್ದು ಅನ್ನೋದು ಬಯಲಾಗಿದೆ. ಆದರೆ ಚಿನ್ನಯ್ಯ ಈ ಬುರುಡೆ ಅತ್ಯಾಚಾರಗೈದು ಹೂತಿದ್ದ ಹೆಣ್ಣು ಮಗಳದ್ದು ಎಂದು ತಂದುಕೊಟ್ಟಿದ್ದ. ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ಇದು 25ರಿಂದ 30 ವರ್ಷದ ವ್ಯಕ್ತಿಯ ಬುರುಡೆ ಅನ್ನೋದು ಗೊತ್ತಾಗಿದೆ. ಚಿನ್ನಯ್ಯ ನೀಡಿದ್ದ ಬುರುಡೆಯಲ್ಲಿ ಯಾವುದೇ ಮಣ್ಣಿನ ಕಣ ಪತ್ತೆಯಾಗಿಲ್ಲ. ಅಳಿದುಳಿದ ಮಣ್ಣಿನ ಸೂಕ್ಷ್ಮ ಕಣವನ್ನ ಎಫ್ಎಸ್ಎಲ್ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಈಗಾಗಲೇ ಎಫ್ಎಸ್ಎಲ್ನ ಒಂದು ರಿಪೋರ್ಟ್ ಎಸ್ಐಟಿ ಕೈ ಸೇರಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಯಾರದ್ದು ಎಂದು ಶೋಧ ಮುಂದುವರೆದಿದೆ. ಬುರುಡೆ ತಂದಿರೋ ಜಾಗಕ್ಕೆ ಚಿನ್ನಯ್ಯನನ್ನ ಕರೆದೊಯ್ದು ಮಹಜರ್ ನಡೆಸಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಚಿನ್ನಯ್ಯ ತೋರಿಸೋ ಆ ಜಾಗದಲ್ಲಿ ಮಣ್ಣು ಸಂಗ್ರಹಿಸಲಿದ್ದಾರೆ. ತೋರಿಸಿದ ಜಾಗದ ಮಣ್ಣು ಮ್ಯಾಚ್ ಆಗಬೇಕಿದೆ. ಡಿಎನ್ಎ, ಮಣ್ಣಿನ ಕಣಗಳು ಕೂಡ ಹೊಂದಾಣಿಕೆಯಾಗಬೇಕಿದೆ. ಬುರುಡೆ ರಹಸ್ಯ ಕೆದಕ್ತಿರೋ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಅಸಲಿ ಮುಖವಾಡ ಬಟಾ ಬಯಲು ಮಾಡಲು ಸಜ್ಜಾಗಿದ್ದಾರೆ. ಮತ್ತೊಂದು ಎಫ್ಎಸ್ಎಲ್ ವರದಿಗಾಗಿ ಎಸ್ಐಟಿ ಕಾಯ್ತಿದೆ. ಉತ್ಖನನದ ವೇಳೆ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದ ಮೂಳೆಗಳ ಪರಿಶೀಲನೆ ನಡೆಯುತ್ತಿದೆ. 6 ಮತ್ತು 11A ಜಾಗದಲ್ಲಿ ಸಿಕ್ಕಿರುವ ಮೂಳೆಗಳ ಪರಿಶೀಲನೆ ನಡೆಯುತ್ತಿದೆ. ಸಿಕ್ಕಿರೋ ಮೂಳೆಗಳು ಯಾರದ್ದು ಅಂತ ಎಸ್ಐಟಿ ತನಿಖೆ ಮಾಡ್ತಿದೆ. ನನ್ನ ಮಗಳು ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಎಂದು ಸುಜಾತ ಭಟ್ ಹೋರಾಟಕ್ಕಿಳಿದಿದ್ರು. ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನೂ ದಾಖಲಿಸಿದ್ರು. ಈ ದೂರು ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿತ್ತು. ಈ ಬಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಅನಾರೋಗ್ಯದ ಕಾರಣ ನೀಡಿದ್ದ ಸುಜಾತ ಭಟ್ ಆಗಸ್ಟ್ 29ರಂದು ಹಾಜರಾಗ್ತೀನಿ ಅಂದಿದ್ರು. ಆದ್ರೆ ಇವತ್ತು ಸೂರ್ಯ ಹುಟ್ಟೋ ಮುನ್ನವೇ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಪ್ರತ್ಯಕ್ಷರಾಗಿದ್ರು. ಸುಜಾತ ಭಟ್ ಏನೋ ವಿಚಾರಣೆಗೆ ತೆರಳಿದ್ರು. ಆದರೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ತಿಮರೋಡಿ ಮನೆಯಲ್ಲಿ ಶೋಧ ನಡೆಸಲು ಕರೆದೊಯ್ದಿದ್ರು. ಹೀಗಾಗಿ ಮಧ್ಯಾಹ್ನದವರೆಗೆ ಎಸ್ಐಟಿ ಕಚೇರಿಯಲ್ಲೇ ಸುಜಾತ ಕೂತಿದ್ರು. ಮಧ್ಯಾಹ್ನದ ಬಳಿಕ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ನಿರ್ದೇಶನದಂತೆ ಪಿಎಸ್ಐ ಗುಣಪಾಲ್ ಸುಜಾತ ಭಟ್ಗೆ ಪ್ರಶ್ನೆಗಳ ಸುರಿಮಳೆಗೈದ್ರು. ಇತ್ತ ಸುಜಾತ ಭಟ್ ಭೂ ವಿವಾದ ಬಗ್ಗೆ ಅಂದಿನ ನಗರಸಭೆ ಸದಸ್ಯ ಮಹೇಶ್ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ಸುಜಾತ ಭಟ್ಟಿಗೆ ಮತ್ತು ಈ ಜಾಗಕ್ಕೆ ಸಂಬಂಧ ಇಲ್ಲ. ಸುಜಾತ ಭಟ್ಟಿನ ತಂದೆಗೆ ಮತ್ತೆ ಈ ಜಾಗಕ್ಕೆ ಸಂಬಂಧವಿತ್ತು. ಸಂಬಂಧವನ್ನ ಏನು ಸಂಬಂಧ ಇತ್ತು ಆ ಜಾಗವನ್ನು ಅದನ್ನು ಅಬ್ಸಲ್ಯೂಟ್ ರೈಟನ್ನು ನಾರಾಯಣ ಉಪಾಧ್ಯಾಯರು ಅದನ್ನು ಪರ್ಚೇಸ್ ಮಾಡ್ತಾರೆ. ಅವರಿಗೆ ಮೊಬಲಗನ್ನು ಅವರಿಗೆ ದುಡ್ಡನ್ನು ಕೊಟ್ಟದ್ದಕ್ಕೆ ಅದನ್ನು ಪರ್ಚೇಸ್ ಮಾಡ್ತಾರೆ. ಸುಜಾತ ಭಟ್ ಅವರು ಹೇಳುವಂಥದ್ದು ಪ್ರತಿಯೊಂದು ವಿಚಾರ ಕೂಡ ಸುಳ್ಳು. ಯಾವುದೇ ಅವರಿಗೆ ಪರಿಕಕ್ಕೆ ಸಂಬಂಧವೇ ಇಲ್ಲ. ಮತ್ತು ಅವರು ಹಾಕುವಂಥ ಆಪಾದನೆ, ಧರ್ಮಸ್ಥಳದ ಮೇಲೆ ಹಾಕುವಂಥ ಆಪಾದನೆ ಸಂಪೂರ್ಣವಾಗಿ ಸುಳ್ಳಾಗಿದೆ. ಇನ್ನು ಮತ್ತೊಂದು ಕಡೆ ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯೂ ನಡೆಯುತ್ತಿದೆ. ತನಿಖೆಯನ್ನ ಎನ್ಐಎಗೆ ಕೊಡುವಂತೆ ಬಿಜೆಪಿ ನಾಯಕರು ಒತ್ತಾಯಿಸಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಪರಮೇಶ್ವರ್ ಅಗತ್ಯ ಇಲ್ಲ ಅಂದ್ರು. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು. ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ಐಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಎನ್ಐಎ ಕೊಡುವ ಅಗತ್ಯ ಇಲ್ಲ ಅಂತೇಳಿ, ಯಾಕೆಂದರೆ ನಮ್ಮ ಎಸ್ಐಟಿನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ. ಅದರಲ್ಲೇನಾದರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದರೆ ಅದು ಬೇರೆ ವಿಚಾರ. ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು? ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಏನಾದರೂ ಒಂದು ಬೇಕಲ್ಲ, ಒಂದು ಮಾನದಂಡ ಇಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಅದರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಎನ್ಐಎ ಕೂಡ ಅಗತ್ಯ ಇಲ್ಲ. ನಮ್ಮ ಎಸ್ಐಟಿ ಅವರು ತನಿಖೆಯನ್ನು ಮಾಡ್ತಿದ್ದಾರೆ. ಅವರು ವರದಿ ಬರಲಿ, ಬಂದ ನಂತರ ಅದಕ್ಕೆ ಪರ ವಿರೋಧ ಸ್ವಾಭಾವಿಕವಾಗಿ ಚರ್ಚೆ ಆಗುತ್ತೆ.
ಆನಂತರ ಸರ್ಕಾರದ ಹಂತದಲ್ಲಿ ನಾವೇನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಇನ್ನು ಡಿಸಿಎಂ ಡಿಕೆ ಮಾತನಾಡಿ, ನಾನು ಧರ್ಮಸ್ಥಳ ಧರ್ಮಾಧಿಕಾರಿಗೆ ಅಪೀಲು ಮಾಡ್ತೇನೆ, ರಾಜಕೀಯಕ್ಕೆ ದುರ್ಬಳಕೆ ಮಾಡಿಕೊಳ್ಳಲು ಅವಕಾಶ ಕೊಡಬೇಡಿ ಅಂತಂದ್ರು. ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ತಾವು ಅವಕಾಶ ಕೊಡಬಾರದು ಅನ್ನೋದನ್ನು ನನ್ನ ಸಂಪೂರ್ಣವಾದಂಥ ನಮ್ಮ ವೀರೇಂದ್ರ ಹೆಗಡೆಯವರಿಗೆ ನಾನು ಮನವಿ ಮಾಡಿಕೊಡ್ತೀನಿ. ಧರ್ಮಸ್ಥಳ ಕೇಸ್ ಬಗ್ಗೆ ಆಕ್ರೋಶ ಹೊರಹಾಕಿರೋ ಶಾಸಕ ಜಿಟಿ ದೇವೇಗೌಡ ತಪ್ಪಿತಸ್ಥರನ್ನ ನೇಣಿಗೆ ಹಾಕಿ ಅಂದ್ರು. ತಪ್ಪಿತಸ್ಥರನ್ನ ನೇಣಾಕ್ತಕ್ಕಂಥದ್ದನ್ನು ನೀವು ಮಾಡಿದ್ರೆ ನಿಮ್ಮನ್ನ ಮೆಚ್ಚುತ್ತಾರೆ ಜನ, ಆ ಕೆಲಸ ಮಾಡ್ತೀರಿ ಅಂತೇಳಿ ನಾನು ಸರ್ಕಾರವನ್ನ ದಯಮಾಡಿ ಮನವಿ ಮಾಡ್ತೀನಿ. ಧಾರವಾಡದಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನೋ ಘೋಷವಾಕ್ಯದಡಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಮುಸುಕುದಾರಿ ವೇಷ ಹಾಕಿಸಿ ಪ್ರತಿಭಟನಾಕಾರರು ಗಮನ ಸೆಳೆದ್ರು. ಬ್ಯೂರೋ ರಿಪೋರ್ಟ್, TV9.